ಬುರುಡೆ ಪ್ರಕರಣ ಮತ್ತು ಧರ್ಮಸ್ಥಳವನ್ನು ಗುರಿಯಾಗಿರಿಸಿಕೊಂಡು ಕೊಡಲಾಗಿರುವಂತ ದೂರುಗಳು ಸುಳ್ಳು ಅನ್ನೋದು ಈಗ ಒಂದೊಂದಾಗಿ ಗೊತ್ತಾಗ್ತಾ ಹೋಗ್ತಾ ಇದೆ. ಈಗಾಗಲೇ ನಾವು ವಿವರಿಸ್ತಾ ಇದ್ವಿ ಅನನ್ಯ ಭಟ್ ಕೇಸು. ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ ಅಂತ ಸುಜಾತಾ ಭಟ್ ದಕ್ಷಿಣ ಕನ್ನಡದ ಎಸ್ಪಿಗೆ ದೂರು ಕೊಟ್ಟಿದ್ರು. ಅನನ್ಯ ಭಟ್ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ ಅನ್ನೋದು ದೂರು. ಬುರುಡೆ ಹಿಡಿದು ವ್ಯಕ್ತಿ ಬಂದ ಮೇಲೆ ಈ ದೂರು ದಾಖಲಾಗಿತ್ತು. ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ, 2003ರಲ್ಲಿ ಧರ್ಮಸ್ಥಳದಲ್ಲಿ MBBS ಓದ್ತಾ ಇದ್ಲು ನನ್ನ ಮಗಳು, ಧರ್ಮಸ್ಥಳಕ್ಕೆ ಬಂದಾಗ ನಾಪತ್ತೆಯಾಗಿದ್ದಾಳೆ ಅಂತ ದೂರು ಕೊಟ್ಟಿದೆ. ಅಟ್ಲೀಸ್ಟ್ ಆಕೆಯ ಅಸ್ಥಿ ಪಂಜರವನ್ನಾದರೂ ಹುಡುಕಿ ಕೊಡಿ, ನಮ್ಮ ಸಂಪ್ರದಾಯದಂತೆ ಆಕೆಗೆ ನಾವು ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತ ಸುಜಾತಾ ಭಟ್ ಅನ್ನುವಂತ ಮಹಿಳೆ ದೂರನ್ನು ಕೊಟ್ಟಿದ್ದು. ಈಗ ದೂರು ಏನು ಎತ್ತ ಅದನ್ನ ಪೊಲೀಸರು ಕೆದಕ್ತಾ ಇದ್ದಾರೆ. ಸುಜಾತಾ ಭಟ್ ಅವರನ್ನು ನೋಡ್ತಾ ಇದ್ದೀರಿ, ಇವರೇ ಸುಜಾತಾ ಭಟ್. ಆ ಸಂದರ್ಭದಲ್ಲಿ ದೂರು ಕೊಟ್ಟಿದ್ರು, ವಕೀಲರ ಜೊತೆಗೆ ಬಂದು ದೂರನ್ನ ಕೊಟ್ಟಿದ್ರು. ದೂರಿನಲ್ಲಿ ಕೆಲವೊಂದಿಷ್ಟು ವಿಚಾರಗಳು, ಮಂಜುನಾಥ್ ಗೌಡ ಅಂತವರ ವಕೀಲರು ದೂರು ಕೊಟ್ಟಿದ್ರು. ದೂರಿನಲ್ಲಿ ಕೆಲವು ವಿಚಾರಗಳನ್ನು ಉಲ್ಲೇಖಿಸಿದ್ರು. ನನ್ನ ಮಗಳು 2003ರಲ್ಲಿ ಧರ್ಮಸ್ಥಳಕ್ಕೆ ತನ್ನ ಸ್ನೇಹಿತರ ಜೊತೆಗೆ ಬಂದಿದ್ಲು. ಆ ಸಂದರ್ಭದಲ್ಲಿ ಸ್ನೇಹಿತರು ಆಕೆಯನ್ನ ಬಿಟ್ಟು ಮನೆಗೆ ಹೋಗ್ತೀವಿ ಅಂತ ಹೋದ್ರು. ಸ್ನೇಹಿತೆಯರು ಬಂದು ನೋಡಿದಾಗ ನನ್ನ ಮಗಳು, ವಾಪಸ್ ಬಂದು ನೋಡಿದಾಗ ನನ್ನ ಮಗಳಿರ್ಲಿಲ್ಲ ಧರ್ಮಸ್ಥಳದಲ್ಲಿ. ನಂತರ ನಾನಾಗ CBIಯಲ್ಲಿ ಸ್ಟೆನೋ ಆಗಿ ಕೆಲಸ ಮಾಡ್ತಾ ಇದ್ದೆ ಕೋಲ್ಕತ್ತಾದಲ್ಲಿ. ನಂತರ ನಾನು ಧರ್ಮಸ್ಥಳಕ್ಕೆ ಬಂದೆ. ಧರ್ಮಸ್ಥಳಕ್ಕೆ ಬಂದು ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ದೂರು ಕೊಡೋದಕ್ಕೆ ಬೆಳ್ತಂಗಡಿ ಸ್ಟೇಷನ್ಗೆ ಹೋದೆ. ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ದೂರನ್ನ ಸ್ವೀಕರಿಸಲಿಲ್ಲ, ಬದಲಾಗಿ ನನಗೆ ಬೆದರಿಕೆ ಹಾಕಿದ್ರು ಅಂತ ಹೇಳಿದ್ರು. ಆ ದೂರಿನಲ್ಲಿ ಉಲ್ಲೇಖಿಸಿರೋದು ಸುಜಾತಾ ಭಟ್. ನಂತರ ನಾನು ಧರ್ಮಸ್ಥಳಕ್ಕೆ ಬಂದೆ, ಹುಡುಕೋಣ ಅಂತ ಬಂದೆ. ಆ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆಯಾಯಿತು, ನನ್ನ ತಲೆಗೆ ಹೊಡೆದ್ರು. ನಾನು ಕೋಮಾಗಿ ಹೋಗ್ಬಿಟ್ಟೆ. ಎದ್ದಾಗ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿದ್ದೆ ನಾನು. ಆ ನಂತರ ನಾನು ಮಂಗಳೂರಿಗೆ ಹೋಗಿ ನನ್ನ ಮನೆಗೆ ಹೋದರೆ ಮನೆ ಸುಟ್ಟು ಹೋಗಿತ್ತು ಅಂತ ಸುಜಾತಾ ಭಟ್ ದೂರು ಕೊಟ್ಟಿದ್ದು. ಇಡೀ ದೂರಿನ ಬಗ್ಗೆ ಒಂದಿಷ್ಟು ಅನುಮಾನಗಳಿತ್ತು. ಯಾಕಂತಂದ್ರೆ CBIಯಲ್ಲಿ ಕೆಲಸ ಮಾಡಿದಂಥ ಮಹಿಳೆಗೆ ಕಾನೂನಿನ ದಾರಿ ಬಗ್ಗೆ ಗೊತ್ತೇ ಇರಬೇಕಲ್ಲ. ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ದೂರು ಸ್ವೀಕರಿಸದಿದ್ರೆ ಅದಕ್ಕಿಂತ SP ಕಚೇರಿಗೆ ದೂರು ಕೊಡಬಹುದು, ಬೇರೆ ಬೇರೆ ಆಪ್ಷನ್ಗಳಿದ್ದಾವೆ. ಅಟ್ಲೀಸ್ಟ್ ನ್ಯಾಯಾಲಯದ ಮೊರೆ ಹೋಗಬಹುದು. ಇಂಥದ್ದನ್ನು ಮಾಡೋದಕ್ಕೆ ಅವಕಾಶ ಇತ್ತು. ಯಾಕೆ ಮಾಡಲಿಲ್ಲ ಈ ಸುಜಾತಾ ಭಟ್ ಅನ್ನುವಂಥ ಪ್ರಶ್ನೆ ಮೂಡಿತು. ಆಯಿತು, ಸುಜಾತಾ ಭಟ್ ಹೇಳಿರುವಂಥ ಕಥೆಯಲ್ಲಿ ಸತ್ಯ ಏನಿದೆ ಅಂತ ಹುಡುಕೋದಕ್ಕೆ ಹೊರಟ್ರೆ ಅದಕ್ಕೆ ಯಾವ ದಾಖಲೆಗಳು ಇರಲಿಲ್ಲ. ಅನನ್ಯ ಭಟ್ ಅನ್ನುವಂಥ ವಿದ್ಯಾರ್ಥಿನಿ MBBS ಓದ್ತಾ ಇದ್ಲ. ಆ ಸಂದರ್ಭದಲ್ಲಿ ಮಣಿಪಾಲ ಕಾಲೇಜಿನಲ್ಲಿ ಅಂತ ಹುಡುಕಿದ್ರೆ, ಡಾಕ್ಯುಮೆಂಟ್ ಕೆದಕಿದ್ರೆ ಇಲ್ಲ, ಡಾಕ್ಯುಮೆಂಟ್ ಇಲ್ಲ. ಸುಜಾತಾ ಭಟ್ ಬಳಿ ಏನಾದರೂ ದಾಖಲೆಗಳೇನಾದರೂ ಇದಾವ? ಅಟ್ಲೀಸ್ಟ್ SSLC ಸರ್ಟಿಫಿಕೇಟ್, ಅಟ್ಲೀಸ್ಟ್ ಬೇರೆ ಬರ್ತ್ ಸರ್ಟಿಫಿಕೇಟ್, ಇನ್ನೊಂದು ಏನಾದರೂ ಒಂದು ಇರಲೇಬೇಕಲ್ಲ ತಾಯಿಯ ಬಳಿ ಮಗಳದ್ದು. ಅದು ಇಲ್ಲ. ಕೊನೆಗೊಂದು ಫೋಟೋ ಬಂತು ನೋಡಿ, ಇದೇ ಫೋಟೋ. ಅದು ಈ ಫೋಟೋವನ್ನು ಹುಡುಕೋದಕ್ಕೆ ಹೋದ್ರೆ ಅದು ಬೆಂಗಳೂರಿನ ಬನಶಂಕರಿಗೆ ಬಂದು ನಿಲ್ಲುತ್ತೆ. ಬನಶಂಕರಿಯಲ್ಲಿ 2003ರಲ್ಲಿ ವಸಂತ ಅನ್ನುವಂಥ ಮಹಿಳೆ ಮೃತಪಟ್ಟಿದ್ರು. ಅವರ ಫೋಟೋ ಇದು. ಇನ್ನು ವಸಂತಾಗೂ ಸುಜಾತಾ ಭಟ್ಟಿಗೂ ಏನ್ ಲಿಂಕು? ಈ ಸುಜಾತಾ ಭಟ್ ವಸಂತ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ವಸಂತ ತೀರ್ಕೊಂಡ್ರು. ವಸಂತ ಅವರ ಪತಿ ತೀರ್ಕೊಂಡ್ರು. ವಸಂತ ಅವರ ಮಾವ ಅಂದ್ರೆ ಪತಿಯ ತಂದೆ ಅವರು ಇತ್ತೀಚೆಗೆ ತೀರ್ಕೊಂಡ್ರು. 2003ರಲ್ಲಿ ಮೃತಪಟ್ಟಂತ ವಸಂತ ಅವರ ಫೋಟೋವನ್ನು ತೋರಿಸಿ ಇದು ನನ್ನ ಮಗಳು ಅಂತ ಹೇಳ್ಕೊಂಡ್ರು. ಅಲ್ಲಿಗೆ ಏನು ವಾದ ನಡೀತಾ ಇದೆ, ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆ ವಾದಕ್ಕೆ ಪುಷ್ಟಿ ನೀಡುವಂತ ಬೆಳವಣಿಗೆಗಳು ನಡೀತಾ ಇದೆ. ಯಾರು ದೂರು ಕೊಟ್ಟಿದ್ದಾರೋ, ಯಾರು ಆರೋಪಗಳನ್ನು ಮಾಡಿದ್ದಾರೋ ಅದರಲ್ಲಿ ಬಹುತೇಕ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸುಜಾತಾ ಭಟ್ ಮಾತನಾಡಿದ್ರು. ನಾನು ಆಗ್ಲೇ ಹೇಳಿದೆ, ಸುಜಾತಾ ಭಟ್ ದೂರು ಕೊಟ್ಟ ನಂತರ ಮಾತನಾಡಿದ್ರು, ಕಣ್ಣೀರು ಹಾಕಿದ್ರು. ಸುಜಾತಾ ಭಟ್ ಏನು ಮಾತನಾಡಿದ್ರು ನೋಡೋಣ. ದೇವಸ್ಥಾನಕ್ಕೆ ಅಂತ ಹೋದವಾಗ ಕಾಣೆಯಾಗಿದ್ದು 2003 ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಲ್ಲಿದ್ದೆ. ಅಲ್ಲಿಂದ ವಾಪಸ್ ಬರಬೇಕಾಗಿದ್ದರೆ 2 ಡೇಸ್ ಆಗಿತ್ತು.
ಅಲ್ಲಿಂದ ಬಂದ ಮೇಲೆ ಅವಳನ್ನು ಹುಡುಕಿದವಾಗ ಅವಳು ಸಿಗಲಿಲ್ಲ. ಹಾಗಾಗಿ ಅವಳನ್ನು ಕೇಳಿದೆ ನಾನು. ಬೆಳ್ತಂಗಡಿ ಸ್ಟೇಷನಿಗೆ ಹೋಗಿ ಕೇಳಿದವಾಗ ಅವರು ಹೇಳಿದರು ನಮ್ಗೆ ಮಿಸ್ಸಿಂಗ್ ಆಗಿದ್ದಾಳೆ ಅಂತ. ಕೇಳಿದವಾಗ ಆವಾಗ ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ, ಬೆಳ್ತಂಗಡಿ ಸ್ಟೇಷನ್ ಇದ್ದಿದ್ದು. ಆವಾಗ ಕೇಳಿದವಾಗ ಹೇಳಿದರು ನಮಗೇನು ಮಿಸ್ಸಿಂಗ್ ಆಗಿದ್ದರೆ ನೀವು ಹುಡ್ಕೋ ಹೋಗಮ್ಮ, ಯಾವನ ಜೊತೆಗೆ ಹೋಗಿರ್ಬೋದು, ಹುಡ್ಕಮ್ಮ, ನಮಗೇನು ಅದೇ ಕೆಲಸನಾ ಅಂತ ಹೇಳಿ, ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು. ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದೆ. ಕುಳಿತುಕೊಂಡಿದ್ದವಾಗ ಯಾರೋ 4 ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು, ನಾನು ನೋಡಿದ್ದೀವಿ ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ 4 ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ 5-5:30 ಅಷ್ಟೊತ್ತಿಗೆ ಹೊರಗಡೆ ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ. ಇಲ್ಲಿ ಮಾರ್ಕ್ ಇದೆ, ಆಮೇಲೆ ಕೈಯಲ್ಲಿನೂ ಮಾರ್ಕ್ಗಳಿದ್ದಾವೆ, ಕಟ್ಟಿ ಹಾಕಿರುವಂಥದ್ದು. 2 ಕೈಯಲ್ಲೂ ಮಾರ್ಕ್ ಇದೆ. ಕೈ ಬೆಂಡಾಗಿದೆ, ಈ ಕೈ ನೋಡಿ ಬೇಕಾಗಿದ್ರೆ. ಯಾರು ಅಂತ ಗೊತ್ತಿಲ್ಲ ನನಗೆ ಆವಾಗ ಅಷ್ಟು ನಾನು ಇದಿರಲಿಲ್ಲ. ಆಮೇಲೆ ಹೊಡೆದವಾಗ ನನಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ. ಆಮೇಲೆ ಯಾರೋ ಅನಾಮಕ ವ್ಯಕ್ತಿ ನನ್ನನ್ನು ಕರ್ಕೊಂಡು ಬ್ಯಾಂಗ್ಳೂರಿಗೆ ಇಲ್ಲಿ ಆಗಲಿಲ್ಲ ಅಂತ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿ ಹಾಕಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಎಚ್ಚರ ಬಂದಾವಾಗ ನಾನು ಕೋಮಕ್ಕೆ ಹೋಗಿ ಎಚ್ಚರ ಬಂದಾವಾಗ ನಾನು ಹಾಸ್ಪಿಟ್ಲಿಂದ ಇದ್ದೆ. ಆ ಹಾಸ್ಪಿಟ್ಲಿಂದ ಹೊರಗಡೆ ಬಂದಮೇಲೆ ಇಂಥ ಹಾಸ್ಪಿಟ್ಲಲ್ಲಿ ನನ್ನನ್ನು ಇದು ಮಾಡಿದ್ದಾರೆ ಅಂತ ಆ ಪುಣ್ಯಾತ್ಮನಿಗೆ ನಾನು ಚಿರಋಣಿಯಾಗಿರ್ತೀನಿ. ಎಚ್ಚೆತ್ತು ಬಂದಿದ್ದೀನಲ್ಲ ಕೋಮಾದಿಂದ ಅನ್ನುವಂತಹ ಒಂದು ಇದನ್ನು ನಾನು ಆ ಪುಣ್ಯಾತ್ಮನಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಈಗ ಮಗಳು ಯಾರೊಟ್ಟಿಗೆ ಹೋಗಿದ್ರು? ಅವಳು ಫ್ರೆಂಡ್ಸ್ ಜೊತೆಗೆ ಹೋಗಿದ್ರು ಸರ್, ಅಷ್ಟೇ. ಮಿಸ್ಸಿಂಗ್ ಆಗಿದ್ದಾಳೆ. ಈಗ ನೀವು ನಾನು ಮೊನ್ನೆ ಬೆಳ್ತಂಗಡಿ ಇದರಲ್ಲಿ ಕೋರ್ಟಲ್ಲಿ ಈ ಅಸ್ಥಿಯನ್ನು ಇದು ಮಾಡುವಂಥ ಒಂದು ಇದನ್ನು ಅವರನ್ನು ಇದು ಮಾಡ್ಕೊಂಡು ಬಂದಿದ್ರಲ್ಲ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರಲ್ಲ, ಆವಾಗ ನೋಡಿದವಾಗ ನನಗೆ ಈಗ ಬಂದು ನಾನು ನನ್ನ ಮಗಳಲ್ಲಿ ಅಸ್ಥಿಯಾಗಿ ಸಿಕ್ಕಿದರೆ ಏನಾದರೂ ಅವಳನ್ನು ನಾನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ನಾನು ಸಂಪ್ರದಾಯದಂತೆ ಅವಳ ಅಸ್ಥಿ ಸಿಕ್ಕಿದರೆ ಎಲ್ಲಿಯಾದರೂ DNA ಟೆಸ್ಟ್ ಮಾಡಿ ಏನಾದರೂ ನನ್ನ ಮಗಳ ಅಸ್ಥಿ ಸಿಕ್ಕಿದರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನು ಅವಳ ಅಸ್ಥಿಯನ್ನು ತಗೊಂಡು ಹೋಗಿ ಅಸ್ಥಿ ಸಂಚಲನ ಮಾಡಿ ಅವಳನ್ನು ಇದು ಮಾಡಬೇಕು. ಅವಳ ಆತ್ಮಕ್ಕೆ ಶಾಂತಿ ಕ್ರಿಯಾಕರ್ಮಗಳನ್ನು ಮಾಡಿ ಅವಳನ್ನು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು ಕೇಳಿಕೊಳ್ಳೋಕ್ಕೆ ನಾನು ಇವ್ರ ಹತ್ರ ಬಂದಿದ್ದೀನಿ. SP ಜೊತೆಗೆ ಅಷ್ಟೇ, ಅದೇ ಮಾತೆ ಆಡಿರೋದು. ನಾನು ಭಯದಿಂದ ಇದ್ದೆ ಸರ್. ನಾನು ಯಾವ ಇದರಲ್ಲೂ ನಾನು ಹೋಗಲಿಲ್ಲ. ನನಗೆ ಯಾರೂ ಸಪೋರ್ಟ್ ಇಲ್ಲ. ಇವಾಗ ನಾನು ಒಬ್ಬಳೇ ಇರೋದು. ನನಗೆ ಯಾರೂ ಸಪೋರ್ಟ್ ಇಲ್ಲ, ಯಾರೂ ಇಲ್ಲ. ನನಗೆ ಬಂಧು ಇಲ್ಲ, ಬಳಗ ಇಲ್ಲ. ಇರುವ ಒಬ್ಬಳ ಮಗಳನ್ನೇ ಕಳ್ಕೊಂಡಿದ್ದೀನಿ. ದಯವಿಟ್ಟು ನ್ಯಾಯ ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಅಷ್ಟೇ. ನೋ ಕಾಮೆಂಟ್. ಇದಕ್ಕಿಂತ ನಾನೇನು ಕೇಳೋಕ್ಕಾಗ್ತಾ ಇಲ್ಲ. ಅನನ್ಯ ಭಟ್ ಅಂತ. ಎಲ್ಲಿ ಓದ್ತಾ ಇದ್ರು ಮೇಡಮ್ ಅವರು? ಇಲ್ಲಿ MBBS ಮಣಿಪಾಲ್ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ 6 ತಿಂಗಳು ಆಗಿದೆ ಅಷ್ಟೇ ಸೇರಿಸಿ. ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದೆ. ಇವತ್ತಿಲ್ಲ ಅವಳಿದ್ದಿದ್ರೆ ನಾನು ಇವತ್ತು ಕಷ್ಟಪಡಬೇಕಾಗಿದ್ದಿರಲಿಲ್ಲ. ಇವತ್ತು ಅವಳ ಆತ್ಮ ನನ್ನನ್ನು ಕಾಡ್ತಾ ಇದೆ. ಹಾಗಾಗಿ ಅವಳಿಗೊಂದು ಏನಾದರೂ ಒಂದು ಇದರಿಂದ ಸಿಕ್ಕಿದರೆ, ಅವಳ ಆಸ್ತಿ ಸಿಕ್ಕಿದರೆ ನನಗೆ ಪುಣ್ಯ ಬರುತ್ತೆ ಅಂತ ಹೇಳ್ಕೊಂಡು ನಾನು ಇವ್ರ ಹತ್ರ ಕೇಳಿದ್ದೀನಿ. ಆಯ್ತಮ್ಮ ಅಂತ ಹೇಳಿದ್ದಾರೆ, ಒಳ್ಳೆಯ ಒಪಿನಿಯನ್ ಕೊಟ್ಟಿದ್ದಾರೆ. ಅವರಿಗೂ ನಾನು ಚಿರಋಣಿಯಾಗಿರ್ತೀನಿ. ಇಷ್ಟೇ. ಏನು ಭಯ ಇತ್ತು ಮೇಡಮ್ 2003ರಿಂದ ಇಲ್ಲಿ ತನಕ ಈ ವಿಚಾರವನ್ನು? ನನಗೆ ಯಾರೂ ಸಪೋರ್ಟ್ ಇಲ್ಲ ಸರ್. ಅವರನ್ನು ಎದುರಿಸುವ ಶಕ್ತಿ ನನ್ನ ಹತ್ರ ಇಲ್ಲ. ಅವ್ರ ಹತ್ರ ದುಡ್ಡಿದೆ, ನನ್ನ ಹತ್ರ ಎದುರಿಸುವ ಶಕ್ತಿ ಇಲ್ಲ ಸರ್. ನನಗೆ ಅವರನ್ನು ಎದುರಿಸುವಂಥ ಶಕ್ತಿ ನನ್ನ ಹತ್ರ ಇಲ್ಲ. ನಾನು ಒಂಟಿಯಾಗಿ ಹೋರಾಟ ಮಾಡಬೇಕು. ನನ್ನ ಹತ್ರ ಯಾವ ಬಲನೂ ಇಲ್ಲ, ಯಾರೂ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.